ಯಾವುದಕ್ಕಾಗಿ ಶೋಧ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಈಗ ಜನಮಾನಸದಲ್ಲಿ. ನಿಗೂಢ ವ್ಯಕ್ತಿ ಹೇಳಿದಂತೆ SIT ಕುಣಿತಾ ಇದೆಯಾ? ನೆನ್ನೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. ಆತ ಆರಾಮಾಗಿ ಹಿಂದೆ ಕೈ ಕಟ್ಕೊಂಡು ಇಲ್ಲಗಿರಿ ಅಲ್ಲಗಿರಿ ಅಂತ ಹಿಂಗೆ ತೋರಿಸ್ತಾ ಇರೋದು, ಅವನು ಹೇಳ್ದಂಗೆ ಇವರೆಲ್ಲ ಕೇಳ್ತಾ ಇರೋದು. ಅಂದರೆ SIT ಈ ವ್ಯಕ್ತಿ ಹೇಳಿದಂಗೆ ಕುಣಿತಾ ಇದೆಯಾ? ಆಯಿತು, ಎಷ್ಟು ದಿನ, ಎಷ್ಟು ಜಾಗ, ದಿನಕ್ಕೊಂದು ಜಾಗ, ದಿನಕ್ಕೊಂದು ಕಥೆಯನ್ನು ಈ ನಿಗೂಢ ವ್ಯಕ್ತಿ ಹೆಣಿತಾ ಇದ್ದಾನೆ. ಅನಾಮಿಕ ಹೇಳಿದ ಜಾಗದಲ್ಲೆಲ್ಲ ಕಡೆ SIT ಉತ್ಖನನ ಮಾಡ್ತಾ ಇದೆ. ಮಾಡಲಿ, ಮಾಡಬೇಕು, ತಪ್ಪಿಲ್ಲ. ಆದರೆ ಎಷ್ಟು ದಿನ? 13 ದಿನ, 13 ಜಾಗ. ಏನು ಸಿಕ್ತು? ಅಗದ್ರು ಬಗದ್ರು ಮೂಳೆ ಸಿಗಲಿಲ್ಲ. ಅನಾಮಿಕನನ್ನ ವಿಚಾರಣೆ ನಡೆಸಿಲ್ರಿ. ಅನಾಮಿಕನನ್ನ ವಿಚಾರಣೆ ಮಾಡ್ಬೇಕಲ್ವಾ? ಆತ ಬುರುಡೆ ತಂದಿಟ್ಟ, ಇದು ಮಹಿಳೆಯದು ಅಂತ. ಈ ಬುರುಡೆ ಎಲ್ಲಿಂದ ತಂದೆಯಪ್ಪ ನೀನು? ಹೇಗೆ ಇದನ್ನ ಹೊರಗೆ ತೆಗೆದೆ? ಎಲ್ಲಿದ್ದು ಬುರುಡೆ? ನೀನು ಯಾರು, ಏನು? ಯಾವುದು ವಿಚಾರಣೆ ಒಳಪಡಿಸಲಿಲ್ಲ SIT ಅವರು. ಆತ ಜಾಗ ಗುರ್ತು ಮಾಡಿದ. ಇವರು ಬಂದರು, ದಿನ 2 ಹಿಟಾಚಿ ತಗೊಂಬರೋದು, ಒಂದು 40-50 ಜನ ಅಧಿಕಾರಿಗಳ ನಿಲ್ಲದಲ್ಲಿ ಉತ್ಖನನ ನಡೆಸೋದಂತೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದೆ ಅನ್ನೋ ಆರೋಪವೇ ಸುಳ್ಳು ಹಾಗಿದ್ರೆ ಈಗ ಈ ಮುಸುಕುಧಾರಿಯ ಮೇಲೆಯೇ ಅನುಮಾನ ಹುಟ್ಟುತ್ತಾ ಇದೆ. ಮುಸುಕುಧಾರಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದೆ ಅಂತ ಏನು ಹೇಳಿದ, ಆ ಆರೋಪವೇ ಸುಳ್ಳ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈತ ಗುರುತಿಸಿದಂಥ ಜಾಗ ಮತ್ತೆ ಎಕ್ಸ್ಟ್ರಾ ಇಲ್ಲಲ್ಲಿ ಆತ ತೋರಿಸ್ತಾ ಇದ್ದಾನೆ. ಅಲ್ಲಿ ಎಲ್ಲ ಕಡೆ ಅಗಿಯುವಂಥ ಕೆಲಸ ಆಗ್ತಾ ಇದೆ. SIT ಅವರು ಆತ ತೋರಿಸಿದ ಎಲ್ಲ ಜಾಗದ ಕಡೆ ಅಗಿತಾ ಇದ್ದಾರೆ. ನೆನ್ನೆನೆ ನೋಡಿ ನೀವು, 18 ಅಡಿ ಆಳ, 30 ಅಡಿ ಅಗಲ, ಪರ್ವತ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ. ಅಲ್ಲಿ ಏನು ಸಿಗಲಿಲ್ಲ. ಧರ್ಮಸ್ಥಳದಲ್ಲಿ ಈಗ SIT ಕಾರ್ಯಾಚರಣೆಯ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. SIT ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನರು ಕೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವೂ ಕೂಡ ಬೀದಿಗಿಳಿತಾ ಇದ್ದಾರೆ ಹಿಂದೂ ಸಂಘಟನೆಯವರು. ಧರ್ಮಸ್ಥಳದ ವಿರುದ್ಧ ಸುಖಾಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಹಿಂದೆ ಈ ಷಡ್ಯಂತ್ರ ಇದೆ ಅಂತ ಹೇಳಿ ಖಂಡಿಸಿ ರಾಜ್ಯದಾದ್ಯಂತ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ಹಿಂದೂ ಪರ ಸಂಘಟನೆಗಳು ಮುಂದಾಗಿವೆ. ಧರ್ಮಸ್ಥಳ ಊರಿನವರು, ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. 13 ದಿನ ಕಳೀತು, ಯಾವುದೇ ಶವ ಸಿಗ್ತಾ ಇಲ್ಲ. ಆದರೂ ಉತ್ಖನನ ಮಾಡ್ತಾ ಇದ್ದೀರಿ. ಆತ ಹೇಳಿದ ಕಡೆ, ತೋರಿಸಿದ ಕಡೆ ಆಯಿತು. ಆತ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ತೋರಿಸ್ತಾ ಇದ್ದಾನಲ್ಲ ಜಾಗ, ಅಲ್ಲಿ ಆತ ಎಷ್ಟು ಆಳ ಹೇಳ್ತಾ ಇದ್ದಾನೋ ಅಷ್ಟು ಆಳನೂ ಒಗಿತಾ ಇದ್ದೀರಿ, ಏನು ಸಿಗ್ತಾ ಇಲ್ಲ. ಆದಾಗ್ಯೂ ಕೂಡ ಕಾರ್ಯಾಚರಣೆ ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ಇದು ಜನರ ಪ್ರಶ್ನೆ. ಕ್ಷೇತ್ರಕ್ಕೆ ಅಪಪ್ರಚಾರ ತರುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಕಳಂಕ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದು ದುರುದ್ದೇಶದಿಂದ ಕೂಡಿರುವಂತದ್ದು ಅಂತ. ಧರ್ಮಸ್ಥಳ ವಿಷಯದಲ್ಲಿ ಸರ್ಕಾರದ ಮೌನಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇಷ್ಟೊಂದು ಸ್ಥಳಗಳನ್ನ ಆಗಿದ್ರೂ ಕೂಡ ಶವ ಸಿಗ್ತಾ ಇಲ್ಲ, ಅಂದ್ರೆ ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂತಂದ್ರೆ ಯಾಕೆ ಸರ್ಕಾರ ಮೌನ ವಹಿಸ್ತಾ ಇದೆ? ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ? ಆತ ದಿನ ಗಾಡಿ ಹತ್ಕೊಂಡು ಬರ್ತಾನೆ, ಮತ್ತೆ 5 ಜಾಗ ತೋರಿಸ್ತಾನೆ, 5 ಜಾಗ 20-20 ಫೀಟ್ ಅಗಿರಿ, ಏನು ಸಿಗಲ್ಲ, ಮತ್ತೆ ನಾಡಿದ್ದಿದೆ ಕೆಲಸ ಮಾಡಿ. ಇದಕ್ಕೆ ಅಂತ್ಯ ಯಾವಾಗ? ಮುಸುಕುದಾರಿಯ ತಾಳಕ್ಕೆ ನೀವು ಕುಣಿತಾ ಇದ್ದೀರಾ SIT ಅಧಿಕಾರಿಗಳು ಅನ್ನುವಂಥದ್ದು ಇವರೆಲ್ಲರ ಪ್ರಶ್ನೆ ಆಗಿದೆ ಈಗ. ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ, ಯೂಟ್ಯೂಬರ್ಗಳಿಗೆ, ಹಿಂದೂ ಧರ್ಮವನ್ನು ಅವಹೇಳನಕಾರಿ ಮಾಡುವ ಯೂಟ್ಯೂಬರ್ಗಳಿಗೆ, ದೇವಸ್ಥಾನಗಳನ್ನು ಯೂಟ್ಯೂಬ್ನಲ್ಲಿ ಬಿಡುವ ಹಿಂದೂ ದೇವಾಲಯವನ್ನು
ಮತ್ತಷ್ಟು ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ನಾಗೇಂದ್ರ ಬಾಬು, 18 ಅಡಿ ಆಳ, 30 ಅಡಿ ಅಗಲ, ಬೆಟ್ಟದ ಗಾತ್ರದಷ್ಟು ಮಣ್ಣಲ್ಲಿ ಬಿದ್ದಿದೆ. ದಿನವೂ ಕೂಡ ಈತ ಇನ್ನೂ 10 ಜಾಗ ತೋರಿಸ್ತಾನೆ. 10 ಜಾಗನೂ ಅಗಿಲಿ, ಬೇಡ ಅನ್ನಲ್ಲ. ಅಲ್ಲಿ ಸಿಗಲಿಲ್ಲ ಏನು ಅಂತಂದರೆ ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಅನ್ನುವಂಥದ್ದು ಈಗ ಜನಮಾನಸದಲ್ಲಿ ಇರುವಂಥ ಪ್ರಶ್ನೆಯೇ ಇದು. SIT ಅಧಿಕಾರಿಗಳು ಆತನ ಅಣತಿಯಂತೆ ಕುಣಿತಾ ಇದ್ದಾರೆ. ಏನು ಕತೆ, ಏನು ನಡೀತಾ ಇದೆ ಅನ್ನೋಂಥ ಪ್ರಶ್ನೆಗಳಿದೆ. ಏನು ಹೇಳ್ತೀರಿ? ಶ್ರೀಪಾದ್, ನೋಡಿ, ಒಂದು ಕಡೆ SIT ತನಿಖೆಯ ಬಗ್ಗೆನೇ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಸಹಜ. ಪ್ರಮುಖವಾಗಿ ತಲೆಬುರುಡೆ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಯಾಕೆ SIT ತನಿಖಾ ತಂಡ ಇನ್ನು ತನಿಖೆಯನ್ನ ಮಾಡ್ತಾ ಇಲ್ಲ, ಅದರ ಬಗ್ಗೆ ಯಾಕೆ ವಿಚಾರಣೆಯನ್ನ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ ಆತ ತೋರಿಸಿದ ಎಲ್ಲಾ ಜಾಗದಲ್ಲೂ ಕೂಡ ಉತ್ಖನನ ಕಾರ್ಯಾಚರಣೆ ಮಾಡ್ತಾ ಇರುವಂಥ SIT ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂಥ ಕಳೆಬರಹಗಳು ಪತ್ತೆ ಆಗ್ತಾ ಇಲ್ಲ. ಹಾಗಾಗಿ ಮುಸುಕುದಾರಿ ವ್ಯಕ್ತಿ ಇನ್ನೂ ಹೊಸ ಜಾಗಗಳಿದೆ, ಅದನ್ನು ಕೂಡ ತೋರಿಸ್ತೀನಿ ಅಂತ ಕೂಡ ಹೇಳ್ತಿದ್ದಾನೆ. ನೋಡಬೇಕು ಆತ ಎಷ್ಟು ಜಾಗಗಳನ್ನು ತೋರಿಸ್ತಾರೆ, ಎಷ್ಟು ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ SIT ತನಿಖಾ ತಂಡ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕಾದು ನೋಡಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಮುಖವಾಗಿ SIT ಕಚೇರಿಗೆ ಇನ್ನೂ 2 ವ್ಯಕ್ತಿಗಳು ಬಂದಿದ್ದಾರೆ, ಸಾಕ್ಷಿಗಳು. ಹೌದು, ನಾವು ಕೂಡ ನೋಡಿದ್ದೀವಿ, ನಾವು ಕಣ್ಣಾರ ಕಂಡಿದ್ದೀವಿ, ಹೂತಾಗ್ತಾ ಇದ್ದನ್ನ ನಾವು ಕೂಡ ನೋಡಿದ್ದೀವಿ, ಆ ವ್ಯಕ್ತಿ ಹೋಗ್ತಾ ಇದ್ದನ್ನ ಕೂಡ ನಾವು ಗಮನಿಸಿದ್ದೀವಿ ಅಂತೇಳಿ ಪ್ರಮುಖವಾಗಿ ಸೌಜನ್ಯ ಮಾವ ಆಗಿರುವಂತಹ ಪುರಂದರಗೌಡ ಹಾಗೆ ಮತ್ತೊಬ್ಬ ಎಷ್ಟು ದಿನ ಶವಕ್ಕಾಗಿ ಶೋಧ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಈಗ ಜನಮಾನಸದಲ್ಲಿ. ನಿಗೂಢ ವ್ಯಕ್ತಿ ಹೇಳಿದಂತೆ SIT ಕುಣಿತಾ ಇದೆಯಾ? ನೆನ್ನೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. ಆತ ಆರಾಮಾಗಿ ಹಿಂದೆ ಕೈ ಕಟ್ಕೊಂಡು ಇಲ್ಲಗಿರಿ ಅಲ್ಲಗಿರಿ ಅಂತ ಹಿಂಗೆ ತೋರಿಸ್ತಾ ಇರೋದು, ಅವನು ಹೇಳ್ದಂಗೆ ಇವರೆಲ್ಲ ಕೇಳ್ತಾ ಇರೋದು. ಅಂದರೆ SIT ಈ ವ್ಯಕ್ತಿ ಹೇಳಿದಂಗೆ ಕುಣಿತಾ ಇದೆಯಾ? ಆಯಿತು, ಎಷ್ಟು ದಿನ, ಎಷ್ಟು ಜಾಗ? ದಿನಕ್ಕೊಂದು ಜಾಗ, ದಿನಕ್ಕೊಂದು ಕಥೆಯನ್ನು ಈ ನಿಗೂಢ ವ್ಯಕ್ತಿ ಹೆಣಿತಾ ಇದ್ದಾನೆ. ಅನಾಮಿಕ ಹೇಳಿದ ಜಾಗದಲ್ಲೆಲ್ಲ ಕಡೆ SIT ಉತ್ಖನನ ಮಾಡ್ತಾ ಇದೆ. ಮಾಡಲಿ, ಮಾಡಬೇಕು, ತಪ್ಪಿಲ್ಲ. ಆದರೆ ಎಷ್ಟು ದಿನ? 13 ದಿನ, 13 ಜಾಗ. ಏನು ಸಿಕ್ತು? ಅಗದ್ರು ಬಗದ್ರು, ಮೂಳೆ ಸಿಗಲಿಲ್ಲ. ಅನಾಮಿಕನನ್ನ ವಿಚಾರಣೆ ನಡೆಸಿಲ್ರಿ. ಅನಾಮಿಕನನ್ನ ವಿಚಾರಣೆ ಮಾಡ್ಬೇಕಲ್ವಾ? ಆತ ಬುರುಡೆ ತಂದಿಟ್ಟ, ಇದು ಮಹಿಳೆಯದು ಅಂತ. ಈ ಬುರುಡೆ ಎಲ್ಲಿಂದ ತಂದೆಯಪ್ಪ ನೀನು? ಹೇಗೆ ಇದನ್ನು ಹೊರಗೆ ತೆಗೆದೆ? ಎಲ್ಲಿದ್ದು ಬುರುಡೆ? ನೀನು ಯಾರು, ಏನು? ಯಾವುದು ವಿಚಾರಣೆ ಒಳಪಡಿಸಲಿಲ್ಲ SIT ಅವರು. ಆತ ಜಾಗ ಗುರ್ತು ಮಾಡಿದ, ಇವರು ಬಂದರು. ದಿನ 2 ಹಿಟಾಚಿ ತಗೊಂಬರೋದು, ಒಂದು 40-50 ಜನ ಅಧಿಕಾರಿಗಳ ನಿಲ್ಲದಲ್ಲಿ ಉತ್ಖನನ ನಡೆಸೋದಂತೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದೆ ಅನ್ನೋ ಆರೋಪವೇ ಸುಳ್ಳು ಹಾಗಿದ್ರೆ ಈಗ ಈ ಮುಸುಕುಧಾರಿಯ ಮೇಲೆಯೇ ಅನುಮಾನ ಹುಟ್ಟುತ್ತಾ ಇದೆ. ಮುಸುಕುಧಾರಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದೆ ಅಂತ ಏನು ಹೇಳಿದ, ಆ ಆರೋಪವೇ ಸುಳ್ಳ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈತ ಗುರುತಿಸಿದಂಥ ಜಾಗ ಮತ್ತೆ ಎಕ್ಸ್ಟ್ರಾ ಇಲ್ಲಲ್ಲಿ ಆತ ತೋರಿಸ್ತಾ ಇದ್ದಾನೆ. ಅಲ್ಲಿ ಎಲ್ಲ ಕಡೆ ಅಗಿಯುವಂಥ ಕೆಲಸ ಆಗ್ತಾ ಇದೆ. SIT ಅವರು ಆತ ತೋರಿಸಿದ ಎಲ್ಲ ಜಾಗದ ಕಡೆ ಅಗಿತಾ ಇದ್ದಾರೆ. ನೆನ್ನೆನೆ ನೋಡಿ ನೀವು, 18 ಅಡಿ ಆಳ, 30 ಅಡಿ ಅಗಲ, ಪರ್ವತ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ. ಅಲ್ಲಿ ಏನು ಸಿಗಲಿಲ್ಲ. ಧರ್ಮಸ್ಥಳದಲ್ಲಿ ಈಗ SIT ಕಾರ್ಯಾಚರಣೆಯ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. SIT ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನರು ಕೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವೂ ಕೂಡ ಬೀದಿಗಿಳಿತಾ ಇದ್ದಾರೆ ಹಿಂದೂ ಸಂಘಟನೆಯವರು. ಧರ್ಮಸ್ಥಳದ ವಿರುದ್ಧ ಸುಖಾಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಹಿಂದೆ ಈ ಷಡ್ಯಂತ್ರ ಇದೆ ಅಂತ ಹೇಳಿ ಖಂಡಿಸಿ ರಾಜ್ಯದಾದ್ಯಂತ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ಹಿಂದೂ ಪರ ಸಂಘಟನೆಗಳು ಮುಂದಾಗಿವೆ. ಧರ್ಮಸ್ಥಳ ಊರಿನವರು, ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. 13 ದಿನ ಕಳೀತು, ಯಾವುದೇ ಶವ ಸಿಗ್ತಾ ಇಲ್ಲ. ಆದರೂ ಉತ್ಖನನ ಮಾಡ್ತಾ ಇದ್ದೀರಿ. ಆತ ಹೇಳಿದ ಕಡೆ, ತೋರಿಸಿದ ಕಡೆ ಆಯಿತು. ಆತ ಅಷ್ಟೊಂದು ಕಾನ್ಫಿಡೆನ್ಸಲ್ಲಿ ತೋರಿಸ್ತಾ ಇದ್ದಾನಲ್ಲ ಜಾಗ, ಅಲ್ಲಿ ಆತ ಎಷ್ಟು ಆಳ ಹೇಳ್ತಾ ಇದ್ದಾನೋ ಅಷ್ಟು ಆಳನೂ ಒಗಿತಾ ಇದ್ದೀರಿ, ಏನು ಸಿಗ್ತಾ ಇಲ್ಲ. ಆದಾಗ್ಯೂ ಕೂಡ ಕಾರ್ಯಾಚರಣೆ ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ಇದು ಜನರ ಪ್ರಶ್ನೆ.
ಕ್ಷೇತ್ರಕ್ಕೆ ಅಪಪ್ರಚಾರ ತರುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಕಳಂಕ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದು ದುರುದ್ದೇಶದಿಂದ ಕೂಡಿರುವಂತದ್ದು ಅಂತ. ಧರ್ಮಸ್ಥಳ ವಿಷಯದಲ್ಲಿ ಸರ್ಕಾರದ ಮೌನಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇಷ್ಟೊಂದು ಸ್ಥಳಗಳನ್ನ ಆಗಿದ್ರೂ ಕೂಡ ಶವ ಸಿಗ್ತಾ ಇಲ್ಲ, ಅಂದ್ರೆ ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂತಂದ್ರೆ ಯಾಕೆ ಸರ್ಕಾರ ಮೌನ ವಹಿಸ್ತಾ ಇದೆ? ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ? ಆತ ದಿನ ಗಾಡಿ ಹತ್ಕೊಂಡು ಬರ್ತಾನೆ, ಮತ್ತೆ 5 ಜಾಗ ತೋರಿಸ್ತಾನೆ, 5 ಜಾಗ 20-20 ಫೀಟ್ ಅಗಿರಿ, ಏನು ಸಿಗಲ್ಲ, ಮತ್ತೆ ನಾಡಿದ್ದಿದೆ ಕೆಲಸ ಮಾಡಿ. ಇದಕ್ಕೆ ಅಂತ್ಯ ಯಾವಾಗ? ಮುಸುಕುದಾರಿಯ ತಾಳಕ್ಕೆ ನೀವು ಕುಣಿತಾ ಇದ್ದೀರಾ SIT ಅಧಿಕಾರಿಗಳು ಅನ್ನುವಂಥದ್ದು ಇವರೆಲ್ಲರ ಪ್ರಶ್ನೆ ಆಗಿದೆ ಈಗ. ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಭಾರತ್ ಯೂಟ್ಯೂಬರ್ಗಳಿಗೆ ಹಿಂದೂ ಧರ್ಮವನ್ನು ಅವಹೇಳನಕಾರಿ ಮಾಡುವ ಯೂಟ್ಯೂಬರ್ಗಳಿಗೆ ದೇವಸ್ಥಾನಗಳನ್ನು ಯೂಟ್ಯೂಬ್ನಲ್ಲಿ ಬಿಡುವ ಹಿಂದೂ ದೇವಾಲಯವನ್ನು ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ನಾಗೇಂದ್ರ ಬಾಬು, 18 ಅಡಿ ಆಳ, 30 ಅಡಿ ಅಗಲ, ಬೆಟ್ಟದ ಗಾತ್ರದಷ್ಟು ಮಣ್ಣಲ್ಲಿ ಬಿದ್ದಿದೆ. ದಿನವೂ ಕೂಡ ಈತ ಇನ್ನೂ 10 ಜಾಗ ತೋರಿಸ್ತಾನೆ, 10 ಜಾಗನೂ ಅಗಿಲಿ, ಬೇಡ ಅನ್ನಲ್ಲ. ಅಲ್ಲಿ ಸಿಗಲಿಲ್ಲ ಏನು ಅಂತಂದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಅನ್ನುವಂಥದ್ದು ಈಗ ಜನಮಾನಸದಲ್ಲಿ ಇರುವಂಥ ಪ್ರಶ್ನೆಯೇ ಇದು. SIT ಅಧಿಕಾರಿಗಳು ಆತನ ಅಣತಿಯಂತೆ ಕುಣಿತಾ ಇದ್ದಾರೆ, ಏನ್ ಕತೆ, ಏನ್ ನಡೀತಾ ಇದೆ ಅನ್ನೋಂಥ ಪ್ರಶ್ನೆಗಳಿದೆ. ಏನ್ ಹೇಳ್ತೀರಿ? ಶ್ರೀಪಾದ್, ನೋಡಿ, ಒಂದು ಕಡೆ SIT ತನಿಖೆಯ ಬಗ್ಗೆನೇ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಸಹಜ. ಪ್ರಮುಖವಾಗಿ ತಲೆಬೋಡು ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಯಾಕೆ SIT ತನಿಖಾ ತಂಡ ಇನ್ನು ತನಿಖೆಯನ್ನ ಮಾಡ್ತಾ ಇಲ್ಲ, ಅದರ ಬಗ್ಗೆ ಯಾಕೆ ವಿಚಾರಣೆಯನ್ನ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ ಆತ ತೋರಿಸಿದ ಎಲ್ಲಾ ಜಾಗದಲ್ಲೂ ಕೂಡ ಉತ್ಖನನ ಕಾರ್ಯಾಚರಣೆ ಮಾಡ್ತಾ ಇರುವಂಥ SIT ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂಥ ಕಳೆ ಬರಹಗಳು ಪತ್ತೆ ಆಗ್ತಾ ಇಲ್ಲ. ಹಾಗಾಗಿ ಮುಸುಕುದಾರಿ ವ್ಯಕ್ತಿ ಇನ್ನೂ ಹೊಸ ಜಾಗಗಳಿದೆ, ಅದನ್ನು ಕೂಡ ತೋರಿಸ್ತೀನಿ ಅಂತ ಕೂಡ ಹೇಳ್ತಿದ್ದಾನೆ. ನೋಡಬೇಕು ಆತ ಎಷ್ಟು ಜಾಗಗಳನ್ನು ತೋರಿಸ್ತಾರೆ, ಎಷ್ಟು ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ SIT ತನಿಖಾ ತಂಡ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕಾದು ನೋಡ್ಬೇಕಾಗತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಮುಖವಾಗಿ SIT ಕಚೇರಿಗೆ ಇನ್ನೂ 2 ವ್ಯಕ್ತಿಗಳು ಬಂದಿದ್ದಾರೆ, ಸಾಕ್ಷಿಗಳು. ಹೌದು, ನಾವು ಕೂಡ ನೋಡಿದ್ದೀವಿ, ನಾವು ಕಣ್ಣಾರ ಕಂಡಿದ್ದೀವಿ, ಹೂತಾಗ್ತಾ ಇದ್ದನ್ನ ನಾವು ಕೂಡ ನೋಡಿದ್ದೀವಿ, ಆ ವ್ಯಕ್ತಿ ಹೋಗ್ತಾ ಇದನ್ನ ಕೂಡ ನಾವು ಗಮನಿಸಿದ್ದೀವಿ ಅಂತೇಳಿ ಪ್ರಮುಖವಾಗಿ ಸೌಜನ್ಯ ಮಾವ ಆಗಿರುವಂತಹ ಪುರಂದರಗೌಡ ಹಾಗೆ ಮತ್ತೊಬ್ರು ತುಕಾರಾಮ್ ಅಂತೇಳಿ 2 ಕೂಡ ಬಂದು ಇಲ್ಲಿ ಒಂದು SITಗೆ